ನೀವೇನು ಹೇಳಿದ್ರಿ ಏನು ಕೇಳಿದ್ರಿ ಅನ್ನೋದು ಮುಖ್ಯ ಅಲ್ಲ. ಬಂದಿದ್ದವ್ರು ಯಾರು, ಅವ್ರು ನೋಡೋದಕ್ಕೆ ಹೇಗಿದ್ರು? ಆ ಮನುಷ್ಯ ನೋಡೋದಕ್ಕೆ ದೊಡ್ಡ ಮನುಷ್ಯನ ಥರ ಕಾಣಿಸ್ತಾ ಇದ್ರು. ಶ್ರೀಮಂತನ ಕಳೆ ಇತ್ತು. ಅಚ್ಚು, ಅವ್ರ ಹೆಸರೇನು ವೈದ್ಯರೇ? ದೊಡ್ಡ ಮನೆ ವೀರಣ್ಣ ಅಂತಂದ್ರಪ್ಪ. ಏನಪ್ಪ ಏನಾಯ್ತು? ನಿನ್ನೆ ಕೇಳ್ತಾ ಇರೋದು ಏನಾಯ್ತಪ್ಪ? ಈಗ ನೀವು ಬಂದಿದ್ದು ಯಾರು ಅಂದ್ರೆ? ಅದೇ ದೊಡ್ಡ ಮನೆ ವೀರಣ್ಣ. ಅವರು ಇಲ್ಲಿ ತನಕ ಅದ್ ಸರಿ, ಅವ್ರು ನಿಮಗೆ ಏನಂತ ಕೇಳಿದ್ರು? ಯಾರ ಬಗ್ಗೆ ವಿಚಾರಿಸಿದ್ರು ಇಲ್ಲಿಗೆ ಬಂದು? ಅಯ್ಯೋ, ಅವರು ಯಾರ ಬಗ್ಗೆನೂ ವಿಚಾರಿಸಿದ್ರು, ಆದ್ರೆ ಬೈದಲ್ಲಿ ಮರ್ತೋಯ್ತಪ್ಪ. ಆದ್ರೆ ಅವರು ಅವ್ರ ಮೊಬೈಲಲ್ಲಿ ಒಂದು ಫೋಟೋ ತೋರಿಸಿದ್ರು. ನೀ ಕರ್ಕೊಂಬಂದಿದ್ದಿಲ್ಲ ಆ ಹುಡುಗಿ, ಅದೇ ಹುಡುಗಿ ಫೋಟೋ. ಏನ್ ನಡೀತಾ ಇದೆ ವೈದ್ಯರ ಇಲ್ಲಿ? ಅಲ್ಲ, ಅವ್ರಿಗೆ ಜಾಗದ ಬಗ್ಗೆ ಹೇಗೆ ಗೊತ್ತಾಯ್ತು? ಯಾಕಪ್ಪ ಬಂದಿದ್ದವರು ಅಂತ ಭಯಂಕರವಾದ ಮನುಷ್ಯನ ಅಮಿಷೆ ಬಿಟ್ಟವನು? ಇಲ್ಲ 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 ವೈದ್ಯರ, ಅವ್ರ ಬಗ್ಗೆ ಬೇಡ ಬಿಡಿ. ಆ ರೋಡಿಗಳು ಬಂದಿದ್ರು ಅಂತ ಹೇಳಿದ್ರಲ್ಲ, ಅವ್ರ ಜೊತೆ ಬೇರೆ ಯಾರಾದ್ರೂ ಬಂದಿದ್ರ? ಒಂದ್ ನಿಮಿಷ ಇರಿ. ಬಂದವರಲ್ಲಿ ಇವರು ಇದ್ರಾ? ಇಲ್ಲ ಕಣಪ್ಪ, ಬಂದವರಿಬ್ರು ಗಂಡಸರು. ಆದ್ರೆ ಒಬ್ಬ ತಲೆ ಬೋಡು, ಚೆನ್ನಾಗಿ ಉದ್ದಕ್ಕಿದ್ದ. ಇನ್ನೊಬ್ಬ ಗಡ್ಡ ಬಿಟ್ಟಿದ್ದ, ಹಿಂದೆ ಜುಟ್ ಕಟ್ಟಿದ್ದ. ಏನಿದು ಕನ್ಫ್ಯೂಸ್ ಆಗ್ತಿದೆಯಲ್ಲ? ಯಜಮಾನ್ರು ಬಂದು ಹೋಗಿದ್ದಾರೆ, ಆದ್ರೆ ಅವ್ರಿಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ರೌಡಿಗಳು ಬಂದಿದ್ದಾರೆ, ಆದ್ರೆ ಅವರು ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲೋ ಏನೋ ತಪ್ಪು ನಡೆದಿದೆ. ಹೌದು, ಅವ್ರು ಕರ್ಕೊಂಡೋಗಿ ಎಷ್ಟೊತ್ತಾಯ್ತು? ಬಹಳ ಹೊತ್ತಾಯ್ತು. ಬಹಳ ಹೊತ್ತೇ ಆಯ್ತಾ? ಇವಾಗ ನಾನು ಯಾರಿಗೇನಂತ ಉತ್ತರ ಕೊಡ್ಲಿ? ಇವಾಗ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಶಾಂತಿ ಬೇರೆ ಫೋನ್ ಮಾಡ್ತಾ ಇದ್ದಾಳೆ. ಇವಾಗ ನಾನು ಶಾಂತಿಗೆ ಏನಂತ ಉತ್ತರ ಕೊಡ್ಲಿ? ಈ ವಿಷಯನ ಇವಾಗ ನಾನು ಹೇಗೆ ಹೇಳಲಿ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳು ಶಾಂತಿ. ತಿಂಡಿ ಆಯ್ತಾ? ಚಿನ್ನು, ಅರ್ಚನಾ ಹೇಗಿದ್ದಾಳೆ? ಚಿನ್ನು, ನನ್ ಮಾತು ಕೇಳಿಸ್ತಿದ್ಯಾ? ಅರ್ಚನಾ ಹೇಗಿದ್ದಾಳೆ ಅಂತ ಕೇಳ್ತಿದ್ದೀನಿ. ಅದು ಶಾಂತಿ, ಅದು ಅರ್ಚನಾ ಇಲ್ಲ ಶಾಂತಿ. ಚಿನ್ನು, ಅರ್ಚನಾ ಇಲ್ವಾ? ಚಿನ್ನು, ಏನು ಹೇಳ್ತಿದ್ಯಾ ನೀನು? ನಾನು ನಿಜನೇ ಹೇಳ್ತಾ ಇದ್ದೀನಿ. ಅರ್ಚನಾ ಇಲ್ಲಿಲ್ಲ ಶಾಂತಿ. ಶಾಂತಿ, ಇವತ್ತು ಒಂದು 90% ಅರ್ಚನೆಗೆ ಪ್ರಜ್ಞೆ ಬರೋ ಹಾಗಿತ್ತು. ಇನ್ನೇನು ಪ್ರಜ್ಞೆ ಬಂದ್ಬಿಡುತ್ತೆ ಅನ್ನೋವಾಗ ಯಾವುದೋ ಒಂದು ಔಷಧಿ ಬೇಕು ಅಂತ ನಾಟಿ ವೈದ್ಯರು ನನಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ನಾಟಿ ವೈದ್ಯ ಶಾಲೆ ಇದೆ, ಅಲ್ಲಿಗೆ ಹೋಗಿ ತಗೊಂಬಾಪ ಅಂದ್ರು. ನಾನು ಅಲ್ಲಿಗೆ ಹೋಗಿ ತಗೊಂಬರಷ್ಟೊಳಗಡೆ ಇಲ್ಲಿ ದೊಡ್ಡ ಮನೆ ವೀರಣ್ಣ ಅಂತಂದ್ರಪ್ಪ.